ಸ್ನೇಹಿತರೆ, ನಾನೊಂದು ಪುಸ್ತಕ ಬರ್ದೀನಿ. ಲೈಫ್ ನಮ್ದೇನೆ ಅಂತ. ಯಾಕೆ ನಮ್ಮ ಲೈಫ್ ನಮ್ದಾಗಬೇಕು? ಕಾಮೆಂಟ್ ಮಾಡಿ ನೋಡೋಣ, ನಿಮ್ಗೇನು ಅನ್ಸುತ್ತೆ ಅಂತ. ನಿಜವಾಗ್ಲೂ ನಿಮ್ಮ ಲೈಫ್ ನಿಮ್ದೇನಾ? ನಿಮ್ದೇನೆ ಎಷ್ಟು ಜನ ಮಾಡ್ಕೊಂಡಿದ್ದೀರಿ ಇಲ್ಲಿರೋರು? ವೈ ಅಂತ ಟೈಪ್ ಮಾಡಿ. ಇಲ್ಲದೆ ಇರೋರು ಏನಂತ ಟೈಪ್ ಮಾಡಿ. ಸ್ನೇಹಿತರೆ, ಇಲ್ಲೊಂದು ಇಮೇಜಲ್ಲಿ 2 ದಿನ 9th month 10th of 2020, ಅಂದರೆ 6 ವರ್ಷಗಳ ಹಿಂದೆ ಇದೇ ಹೆಸರಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ದೆ. ಅದಾದ್ಮೇಲೆ ಪುಸ್ತಕ ಬರೆದೆ. ಇದೆಲ್ಲ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ 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 ಯೋಚನೆ ಮಾಡ್ತಾ ಬಂದಿದ್ದೆ. ಯಾರೊಬ್ರು ಈ ಥರ ಮೆಸೇಜ್ ಹಾಕಿದ್ರು: ಟ್ರಾನ್ಸ್ಫರ್ಮೇಷನ್, ಇಮ್ಮೆಚ್ಯೂರಿಟಿ ಟು ಮೆಚೂರಿಟಿ, ಲೈ ಟು ಟ್ರೂತ್, ಕೇರ್ಲೆಸ್ ಟು ಕೇರ್ಫುಲ್, ನಾನ್ ಎಕ್ಸಿಸ್ಟೆನ್ಸ್ ಟು ಎಕ್ಸಿಸ್ಟೆನ್ಸ್, ಇಲ್ಯೂಷನ್ ಟು ರಿಯಾಲಿಟಿ, ಎಕ್ಸ್ಟ್ರೋವರ್ಟ್ ಟು ಇಂಟ್ರೋವರ್ಟ್, ಓವರ್ ಟಾಕೆಟಿವ್ ಟು ಶೈ, previous to next, weak to strong, guilt to innocence, show off to stop, negative to positive, ಥ್ಯಾಂಕ್ ಯು ಟು ಜೆ ಪಿ ಸರ್, ಬಿ ಎನ್ ಯು ಯು ಅಂತ ಡಾಕ್ಟರ್ ಗಗನ ದಾಣಿಗ ಅಂತ ಒಂದು ಮೆಸೇಜ್ ಕಳಿಸಿದ್ರು ಅವಾಗ. ಈ ಒಂದು ವರ್ಕ್ಶಾಪ್ ಮಾಡಿದಾಗ ನನಗೆ ಮತ್ತಷ್ಟು ಅರ್ಥ ಆಗ್ತಾ ಹೋಯಿತು. ಯಾವಾಗಲೂ ನಾವು ನಮ್ಮ ಬಗ್ಗೆನೂ ನಾವು ಫೋಕಸ್ ಮಾಡಬೇಕು, ಬೇಕೆಂದರೆ ಈ ಬದುಕಿನಲ್ಲಿ ನಾವು ಮೊದಲು ಮುಖ್ಯ ಅನ್ನುವಂಥದ್ದು. ತಾವು ಹೆಚ್ಚು ಆನಂದಿಸುವ ಕೆಲಸವನ್ನು ಮಾಡುತ್ತಾ ಜೀವನ ಸಾಗಿಸಲು ಪ್ರಯತ್ನಿಸದಿರುವುದೇ ಜನರು ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು ಅಂತ ಮಾಲ್ಕಮ್ ಫೋರ್ಬ್ಸ್ ಅವರು ಹೇಳಿದ್ದಾರೆ. ಲಿಯೋ ಟಾಲ್ಸ್ಟಾಯ್ ಹೀಗೆ ಹೇಳ್ತಾರೆ: ಎವ್ರಿ ಒನ್ ಥಿಂಕ್ಸ್ ಆಫ್ ಚೇಂಜಿಂಗ್ ದ ವರ್ಲ್ಡ್, ಬಟ್ ನೋ ಒನ್ ಥಿಂಕ್ಸ್ ಆಫ್ ಚೇಂಜಿಂಗ್ ಹಿಮ್ಸೆಲ್ಫ್. ಅದರರ್ಥ ನಾವು ಮೊದಲು ಬದಲಾಗಬೇಕು, ಆಮೇಲೆ ಜಗತ್ತು ಅಂತ. ಓಕೆ. ಆದಿವಾಸಿ ಸಮೂಹದಲ್ಲಿ ಹುಟ್ಟಿ ಬಡತನ ಬೇಗುದಿಯಲ್ಲಿ ಬೆಳೆದು IAS ಆಗಿದ್ದಾರೊಬ್ಬ ಆಕೆ. ಓಕೆ. ಚುಕ್ಕಾಣಿ ಹಿಡಿದ ಅಂಧ IAS ಅಧಿಕಾರಿ. ಬ್ಲೈಂಡ್ ಆಗಿದ್ರೇನಂತೆ IAS ಅಧಿಕಾರಿ ಆಗೋಕ್ ಸಾಧ್ಯ. ಸ್ನೇಹಿತರೆ, ಲೈಫ್ ಇಸ್ ಎ ಟ್ರಿಪ್. ದ ಓನ್ಲಿ ಪ್ರಾಬ್ಲಮ್ ಇಸ್ ದಟ್ ಇಟ್ ಡಸಂಟ್ ಕಮ್ ವಿತ್ ಎ ಮ್ಯಾಪ್. ವಿ ಹ್ಯಾವ್ ಟು ಸರ್ಚ್ ಅವರ್ ಓನ್ ರೂಟ್ಸ್ ಟು ರೀಚ್ ಅವರ್ ಡೆಸ್ಟಿನೇಷನ್. ನಮ್ಮ ಬದುಕು ಒಂದು ಮ್ಯಾಪ್ ಜೊತೆಗೆ ಬರೋದಿಲ್ಲ. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯಾಗಿರ್ತದೆ. ಅದೇ ಈ ಬದುಕಿನ ವಿಶೇಷ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಕರೆಕ್ಟ್. ನಾವು ನಮ್ಮ ಬದುಕಿನಲ್ಲಿ ನಮ್ಮ ರೂಟನ್ನ ನಾವೇ ಹುಡುಕೊಳ್ಳೋದೇ ಜೀವನ. ಮನೆ, ಕಚೇರಿ, ಕಾರ್ಖಾನೆ, ಸಮಾಜ, ಹೌದಾ? ಎಲ್ರಿಗೂ ಇದು ಕಾಮನ್. ಲೈಫ್ ಒಂದು ಜಗ್ಲಿಂಗ್ ಟ್ರಿಕ್ ಅಂತಾನು ಕರಿಬಹುದು ನಾವು. ಸೊ, ಸಂಸಾರ, ಸಂಸ್ಥೆ, ಸಮಾಜ. ಕರೆಕ್ಟ್. ಅಷ್ಟೇ ಅಲ್ಲ, ನಾವು 108 ವಿಚಾರ ಇಟ್ಕೊಂಡ್ಬಿಡ್ತೀವಿ. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ 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 ನಮ್ಮನ್ನೇ ಮರೆತ್ಬಿಡ್ತೀವಿ. ಇನ್ನು ಈ ಟೈಮ್ ಓಡ್ತಾನೆ ಇರ್ತದೆ. ಓಡು 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 ಓಡು. ನಮ್ಮನ್ನ ನಾವ್ ಯಾವಾಗ ನೋಡ್ಕೊಳ್ಳೋದು? ಅದಕ್ಕೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ. ಮೈ ಗೋಲ್ ಇಸ್ ನಾಟ್ ಟು ಬಿ ಎ ಬೆಟರ್ ಪರ್ಸನ್ ದ್ಯಾನ್ ಎನಿವನ್ ಎಲ್ಸ್, ಬಟ್ ಟು ಬಿ ಬೆಟರ್ ದ್ಯಾನ್ ವಾಟ್ ಐ ಯೂಸ್ ಟು ಬಿ. ನಾವೀಗ ಏನೋ ಒಳ್ಳೆಯವ್ರಿಗಾಗ್ಲೇ ಇನ್ನೂ ಒಳ್ಳೆಯರಾಗಾದ್ರೆ ಇನ್ನೂ ಒಳ್ಳೇದಲ್ವಾ? ವಿನ್ನಿಂಗ್ ಡಸಂಟ್ ಆಲ್ವೇಸ್ ಮೀನ್ ಬೀಯಿಂಗ್ ಫಸ್ಟ್. ವಿನ್ನಿಂಗ್ ಮೀನ್ಸ್ ಯು ಆರ್ ಡೂಯಿಂಗ್ ಬೆಟರ್ ದ್ಯಾನ್ ಯು ಹ್ಯಾವ್ ಡನ್ ಬಿಫೋರ್. ಹೌದು. ನಾವು ಪದೇ ಪದೇ ನಾವು ಇಂಪ್ರೂವ್ ಆಗ್ತಾ ಇರಬೇಕು. ವಿ ಶುಡ್ ಬಿ ದಿ ಕಂಟಿನ್ಯೂಸ್ ಲರ್ನರ್ಸ್. ಇಫ್ ಟುಡೇ ವರ್ ದ ಲಾಸ್ಟ್ ಡೇ ಆಫ್ ಯುವರ್ ಲೈಫ್, ವುಡ್ ಯು ವಾಂಟ್ ಟು ಡೂ ವಾಟ್ ಯು ಆರ್ ಅಬೌಟ್ ಟು ಡೂ ಟುಡೇ? ಇವತ್ತೇ ನಿಮ್ಮ ಲೈಫ್ ಎಂಡ್ ಅಂದ್ರೆ ಇವಾಗ ಏನ್ ಮಾಡ್ತಾ ಇದ್ರಲ್ಲ ಅದೇ ಮಾಡ್ತೀರಾ? ಬೇರೆ ಏನೋ ಮಾಡ್ತೀರಲ್ವಾ? ಲಿವ್ ಆಸ್ ಇಫ್ ದರ್ ಇಸ್ ನೋ ಟುಮಾರೋ. ಫ್ರೆಂಡ್ಸ್, ಗೊತ್ತಿಲ್ಲ, ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು ಸ್ನೇಹಿತರೆ. ಬ್ರೋನಿ ವೇರ್ ಎನ್ನುವಾಕೆ ಒಂದು ಒಳ್ಳೆ ಸಂಶೋಧನೆ ಮಾಡ್ತಾರೆ ನಮ್ಗೆಲ್ಲ ಪಾಠ ಕಲ್ಸಕ್ಕೆ. ಇನ್ನೇನು ಗೊಟಕ್ ಅಂತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟಿದೆ ಅಮ್ಮ. ಅವರೆಲ್ಲರೂ ಹೇಳಿದ್ದೆಲ್ಲ ಸಮರೈಸ್ ಮಾಡಿ ಒಂದು 5 ಪಾಯಿಂಟ್ ಕೊಟ್ಟಾರೆ. ಅವ್ರು ಏನು ಹೇಳ್ತಿದ್ರಂತೆ ಅಂದ್ರೆ, ನನ್ನ ಜೀವನವನ್ನು ನನ್ನ ಬಯಕೆಯಂತೆ ನಡೆಸುವ ಧೈರ್ಯವಿರುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳಾರೆ. ನಾನು ಇಷ್ಟೊಂದು ಜೀವನ ಪರ್ಯಂತ ಕೆಲಸ ಮಾಡಬಾರದಾಗಿತ್ತು ಅಂತ ಹೇಳಿದ್ರಂತೆ.
ನನಗೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಧೈರ್ಯವಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ನನ್ನ ಬಾಲ್ಯದ ಎಲ್ಲ ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ಇನ್ನೂ ಸಂತೋಷವಾಗಿ ಇರಬಹುದಿತ್ತು. ಇದೆಲ್ಲ ಇನ್ನೇನು ಗೊಟಕ್ ಅನ್ನೋರ್ನ ಹೋಗಿ ಅಮ್ಮ ಮಾತಾಡ್ಸಿರೋದು. ಈಗ ನಾವು ಆ ಸ್ಥಾನಕ್ಕೆ ಹೋಗ್ದಲ್ಲ ಈಗಲೇ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬದುಕು ಹೇಗಿರ್ತದೆ ಅಲ್ವಾ ಸ್ನೇಹಿತರೆ? ದ ಮೋರ್ ಯು ಸೆಲೆಬ್ರೇಟ್ ಯುವರ್ ಲೈಫ್, ದ ಮೋರ್ ದರ್ ಈಸ್ ಟು ಸೆಲೆಬ್ರೇಟ್. ಸೊ ಈಗಾಗಲೇ ನಾನು ಜರ್ನಲಿ ಶಿವಶಂಕರ್ ಮಾತು ಯಾವಾಗ್ಲೂ ನೆನೆಸ್ಕೊತಾನೆ ಇರ್ತೀನಿ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, 106 ವರ್ಷ 100 ವರ್ಷ ಆಳಿದ ರಸಾಯನವಾಗಿ ಉಳಿಯಲಿಲ್ಲ 3 ದಿವಸ. ಬೇಂದ್ರೆ ಹೇಳ್ತಾರೆ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂದ್ಬಿಟ್ರೆ ಬೇಂದ್ರೆ. ವೆದರ್ ಯು ಥಿಂಕ್ ಯು ಕ್ಯಾನ್ ಆರ್ ಯು ಥಿಂಕ್ ಯು ಕಾಂಟ್, ಯು ಆರ್ ರೈಟ್ ಬೋತ್ ದ ವೇಸ್ ಅಂತ ಹೆನ್ರಿ ಫೋರ್ಡ್ ಹೇಳ್ತಾರೆ. ನೀವು ಸರಿ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ಥಿಂಕ್ ಯು ಕ್ಯಾನ್, ಕರೆಕ್ಟಾ? ಅದಕ್ಕೆ ಸ್ನೇಹಿತರೆ ಐ ಕ್ಯಾನ್ ಅಂತ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ಐ ಕ್ಯಾನ್, ನನ್ನ ಕೈಲಿ ಹಾಗೇ ಆಗುತ್ತೆ ಅಂತ. ಮೈಂಡ್ ನಮ್ಮ ದೇಹದಲ್ಲಿ ಒಂದು ಸಣ್ಣ ಅಂಗ, ಬಾಡಿ ದೊಡ್ಡ ಅಂಗ. ಆದರೆ ರಿಸಲ್ಟ್ಸ್ ಬೇಕು ನಮ್ಮ ಲೈಫಲ್ಲಿ ಅಂದರೆ ಇಲ್ಲಿ ನೋಡಿ, ದ ಪವರ್ ಆಫ್ ಮೈಂಡ್ ಅಂಡ್ ಬಾಡಿ ಪ್ಲಸ್ ಆಕ್ಷನ್ ಇಸ್ ಈಕ್ವಲ್ ಟು ರಿಸಲ್ಟ್ಸ್. ನಾವೇನ್ ಮಾಡ್ತೀವಿ ಅಂದ್ರೆ ವಿ ಆರ್ ನಾಟ್ ಫೋಕಸಿಂಗ್ ಆನ್ ಅವರ್ ಮೈಂಡ್. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಫ್ರೆಂಡ್ಸ್. ವಾಟ್ ಎವರ್ ದ ಮೈಂಡ್ ಆಫ್ ಮ್ಯಾನ್ ಕ್ಯಾನ್ ಕನ್ಸೀವ್ ಅಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್. ಸೊ ಫಾರ್ ದಟ್ ಸೆಲ್ಫ್ ಅವೇರ್ನೆಸ್ is very, very important. Being self-awareness is not the absence of mistakes, but the ability to learn and correct them. We are shaped by our thoughts. We become what we think. When the mind is pure, joy follows like a shadow that never leaves. No one saves us but ourselves. No one can and no one may. We ourselves must walk the path. ಅಂದ್ರೆ ನಮ್ಮ ವಾಕ್ನ ನಾವೇ ನಡಿಬೇಕು. ಸೊ ಫ್ರೆಂಡ್ಸ್, that's why you are called as you are the creator of your own destiny. ಬೇರೆ ಯಾರ್ಯಾರನೋ ನೀವು ದೂರಲೇಬೇಡಿ. ಕರೆಕ್ಟ್? ನಥಿಂಗ್ ಇಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ನಿಮ್ಮ ಕೈಲಿ ಆಗಲ್ಲ ಅಂತ ಅನ್ಕೊಳ್ಳೇಬೇಡಿ. ಸ್ವ ಅರಿವು ತುಂಬಾ ಮುಖ್ಯ ಆಗ್ತದೆ. He who knows others is wise. He who knows himself is enlightened. Knowing yourself is the first step towards building a dream and achieving your goals. SWOT analysis: strengths, weaknesses, opportunities and threats. ಸಾಮರ್ಥ್ಯ, ದೌರ್ಬಲ್ಯ, ಸದವಕಾಶ ಮತ್ತು ಬೆದರಿಕೆಗಳನ್ನು ಗಮನಿಸ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೀಕ್ನೆಸ್ನ ಸ್ಟ್ರೆಂತ್ ಮಾಡ್ಕೊಳ್ಳೋಣ, ಥ್ರೆಟ್ಸ್ನ ಆಪರ್ಚುನಿಟೀಸ್ ಮಾಡ್ಕೊಳ್ಳೋಣ. ಈ ಸ್ಟ್ರೆಂತ್ಸು ವೀಕ್ನೆಸ್ಸಸ್ಸು ಯಾವುದು ಅರ್ಥ ಮಾಡ್ಕೊಳ್ಳಿ. ಮುಂಗೋಪ, ಸಮಾಧಾನವಾಗಿ ಹೇಳಿ. ಅವ್ಯವಸ್ಥೆ, ವ್ಯವಸ್ಥಿತವಾಗಿ ಮಾಡಿ. ಗಡಿಬಿಡಿ, ಆತಂಕ, ಸಮಯ ನಿರ್ವಹಣೆ ಸಾಧಿಸಿ. ಕೆಲಸ ಮುಂದೂಡೋದು, ಚಿಕ್ಕ ಚಿಕ್ಕದಾಗಿ ವಿಂಗಡಿಸಿ ಮಾಡಿ ಮುಗಿಸಿ. ಮಾನಸಿಕ ಒತ್ತಡ, ಗಾಬರಿ, ಮನಃಶಾಂತಿ ಸಾಧಿಸಿ. ಸಿಂಪಲ್. ಯು ಆರ್ ಸ್ಟ್ರಾಂಗ್ ವೆನ್ ಯು ನೋ ಯುವರ್ ವೀಕ್ನೆಸ್. ಯು ಆರ್ ಬ್ಯೂಟಿಫುಲ್ ವೆನ್ ಯು ಅಪ್ರಿಷಿಯೇಟ್ ಯುವರ್ ಫ್ಲಾಸ್. ಯು ಆರ್ ವೈಸ್ ವೆನ್ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಓಕೆ? ಮುಖವಾಡ ಅಂತ ಈ ಪರ್ಸನಾಲಿಟಿಗೆ ಮತ್ತೊಂದು ಡೆಫಿನಿಷನ್ ಸ್ನೇಹಿತರೆ. ಓಕೆ? ಪರ್ಸೋನಾ ಅಂತ ಕರೀತಾರೆ ಅದಕ್ಕೆ. ನಾವು ಗೊತ್ತಿಲ್ಲಂಗೆ ಎಲ್ಲೆಲ್ಲೋ ಮುಖವಾಡ ಹಾಕೊಳ್ತೀವಿ, ವಿವಿಧ ಪಾತ್ರಗಳು ಮಾಡ್ತಾ ಇರ್ತವೆ. ಜಪಾನೀಸು ಈಗ ಹೇಳ್ತಾರೆ 3 ಥರ ಮುಖ ಅಡ ಇದೆಯಂತೆ. ಫಸ್ಟ್ ಫೇಸು ನಾವು ಪ್ರಪಂಚಕ್ಕೆ ತೋರಿಸೋದು. 2ನೇದು ಕ್ಲೋಸ್ ಫ್ರೆಂಡ್ಸು ಫ್ಯಾಮಿಲಿಗೆ ತೋರಿಸೋದು. 3ನೇದು ಯಾರಿಗೂ ತೋರಿಸದೇ ಇರೋವಂಥ ಒಂದು ಮುಖವಾಡ, ವ್ಯಕ್ತಿತ್ವ ಇದೆಯಂತೆ. ಆತ್ಮವಿಶ್ವಾಸ ಕಡಿಮೆ ಆಗುತ್ತಾ ಹೋದಂತೆ ಮುಖವಾಡಗಳ ಅಗತ್ಯ ಹೆಚ್ಚುತ್ತಾ ಹೋಗುತ್ತದೆ ಸ್ನೇಹಿತರೆ. ನಾವು ನಮ್ಮ ಜೀವನದಲ್ಲಿ ವಿವಿಧ ಪಾತ್ರಗಳನ್ನ ಮಾಡ್ತಾ ಇರ್ತೀವಿ. ವಿ ಆರ್ ಪ್ಲೇಯಿಂಗ್ ದ ಡಿಫ್ರೆಂಟ್ ರೋಲ್ಸ್. ಕರೆಕ್ಟಾ? ಮೃಗುತ್ವ, ಪಶುತ್ವ, ಮನುಷ್ಯತ್ವ, ಅಲ್ಲಿಂದ ದೈವತ್ವ ಕಡೆಗೆ ಹೋಗ್ತೇವೆ. ಸೊ ಜಪಾನಿದ ಏನ್ 3 ಮುಖ ಇತ್ತು, ಆ 3 ಮುಖದ ಫಾರ್ಮುಲಾ ತುಂಬಾ ಚೆನ್ನಾಗಿದೆ ಅಲ್ವೇ ಸ್ನೇಹಿತರೆ? ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ
ಶಾರೀರಿಕವಾಗಿ, ನೈತಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಎಲ್ಲನ ಗಮನ ಹರಿಸೋದು ತುಂಬಾ ಮುಖ್ಯ ಅಂತ ಹೇಳ್ತೀವಿ. 2 things to remember in life: take care of your thoughts when you are alone, and take care of your words when you are with people. Take risks in your life. If you win, you can lead. If you lose, you can guide. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ವಿವೇಕಾನಂದರು. ನಮ್ಮ ಕಲಾಂ ಅವರು ಏನು ಹೇಳಿದ್ರು? I am the best. I can do it. God is always with me. I am a winner. Today is my day. ಎಷ್ಟು ಚೆನ್ನಾಗಿ ಪಾಸಿಟಿವ್ ಅಫರ್ಮೇಶನ್ಸ್ ನ ಕೊಟ್ಟಿದ್ದಾರೆ ನೋಡಿ. ಈ 5ರಲ್ಲಿ ಯಾವ್ದು ನಿಮ್ಗೆ ಇಮಿಡಿಯೇಟ್ ಅಗತ್ಯ ಇದೆ ಅದನ್ನ ಟೈಪ್ ಮಾಡಿ ಈಗ ಕಾಮೆಂಟ್ ಬಾಕ್ಸ್ ಅಲ್ಲಿ. ಒಂದಲ್ದಿರ 2 ಟೈಪ್ ಮಾಡಿ, 3 ಟೈಪ್ ಮಾಡಿ. ಕಮಾನ್. ಐ ಆಮ್ ದ ಬೆಸ್ಟ್. ಐ ಕ್ಯಾನ್ ಡೂ ಇಟ್. ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ಐ ಆಮ್ ಎ ವಿನ್ನರ್. ಟುಡೇ ಈಸ್ ಮೈ ಡೇ. Difficulties in your life do not come to destroy you, but to help you realize your hidden potential and power. Let difficulties know that you too are difficult. ಕಷ್ಟಗಳಿಗೆ ಗೊತ್ತಾಗಬೇಕಂತೆ, ನೀನು ಕಷ್ಟದ ಮನುಷ್ಯನೇ, ನನ್ನ ಹತ್ರ ಇವ್ರ ಹತ್ರ ಹುಷಾರಾಗಿರೋಣ ಅಂತ ಅನ್ಸಬೇಕಂತೆ. You cannot change your future, but you can change your habits. And surely your habits will change your future. Aim in life: acquiring the knowledge, hard work, perseverance. I am not handsome guy, but I can give my hand to someone who needs help ಅಂತಾರೆ. Beauty is in art, not in face. Ups and downs in life are very important to keep us going, because a straight line, even in an ECG, means we are not alive. You cannot control how some people will treat you or what they say about you, but you can control how you react to it. Accept responsibility for your life. Know that it is you who will get you where you want to go, no one else. If you really look closely, most overnight successes took a long time. ಅಂದ್ರೆ ಅನೇಕ ಯಶಸ್ಸುಗಳು ಸುಮಾರು ಸಾರಿ ಅದು ಸಿಕ್ಕಾಪಟ್ಟೆ ಜಾಸ್ತಿ ಟೈಮ್ ತಗೊಂಡಿದೆ. ಆದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅವ್ರಿಗೆ ಬೇಗ ಸಿಕ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವೇ? ಬೇರೆಯವ್ರ ಲೆಕ್ಕ ಬರೆಯೋ ಬದಲು ನಿಮ್ಮ ಲೆಕ್ಕ ನೀವೇ ಬರ್ಕೊಳ್ಳೋ ಎಂಟರ್ಪ್ರಿನರ್ ಆಗಿ ಅಂತ ವೀರೇಂದ್ರ ಹೆಗ್ಡೆ ಅವ್ರು ಹೇಳ್ತಾರೆ. ಡೋಂಟ್ ಲಿಮಿಟ್ ಯುವರ್ ಚಾಲೆಂಜಸ್, ಚಾಲೆಂಜ್ ಯುವರ್ ಲಿಮಿಟ್ಸ್. ಸ್ನೇಹಿತರೆ, ರಸ್ತೆನಲ್ಲೂ ಸ್ವಿಮ್ಮಿಂಗ್ ಪೂಲ್ ಥರ ಮಾಡ್ಕೊಂಡು ನಾವು ಈಜಾಡೋದು ಕಲಿಬೇಕು. ನಾವು ಯಾವಾಗ ಇನ್ಸ್ಟೆಡ್ ಆಫ್ ಆರ್ಡ್ಸ್, ಇನ್ಸ್ಪೈಟ್ ಆಫ್ ಆರ್ಡ್ಸ್, ಜೀವನದಲ್ಲಿ ಬೇರೆ ಬೇರೆ ರೀತಿ ನಾವು ಕಲಿತಾ ಹೋಗ್ತೇವೆ, ಬೆಳೀತಾ ಹೋಗ್ತೇವೆ, ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೇವೆ ಜೀವನದಲ್ಲಿ. ಈ ಲೈಫು ನಮ್ದೇನೆ ಎನ್ನುವ ಕೃತಿ ಏನಿದೆಯಲ್ಲ, ಈ ಕೃತಿ ಬರಿಬೇಕಾದ್ರೆ ನಿಮ್ಗೆಲ್ಲ ಸರಳವಾಗಿ ಅರ್ಥ ಮಾಡಿಸ್ಬೇಕಾದ್ರೆ ಒಂದು ಸುಪ್ರಭಾತ ಚಲನಚಿತ್ರದ ಗೀತೆಯನ್ನ ಆರಂಭದಲ್ಲಿ ತಗೊಂಡಿದ್ದೇನೆ, ಕೇಳಿಸ್ಕೊಂಡ್ರಿ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ. ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಮೋಡ ನೀಲಿ ಬಾನಿಗೆ ಮೋಡ ಅಂದ ತುಂಬಿದೆ, ಹಕ್ಕಿ ಹಾಡಿ ಹಾರಾಡಿದೆ, ಹಾಯಾಗಿ ಆನಂದದಿ ತಂಪು ಗಾಳಿ ಬೀಸಿದೆ, ನದಿಯ ನೀರು ಓಡಿದೆ, ಹಸಿರು ಮೆತ್ತೆಯು ಹಾಸಿದೆ, ಲತೆಯಲ್ಲಿ ಹೂವು ನಗುತ್ತಿದೆ, ಜಗದ ಸೊಬಗು ನನಗೆ ತಾನೆ. 100 ಜನರು ಬಂದರು, 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು, ನಾನೆಂದೂ ಸುಖಜೀವಿಯು. ಉರಿವ ಬಿಸಿಲೇ ಬಂದರು, ಗುಡುಗು ಮಳೆಯೇ ಸುರಿದರು, ನನಗೆ ಎಲ್ಲ ಸಂತೋಷವೇ, ನಿನಗೊಂದು ಹೊಸ ನೋಟವೇ, ಹಗಲು ಇರುಳು ಸೊಗಸು ತಾನೆ, ಎಲ್ಲೆಲ್ಲಿಯೂ ಎಂದೆಂದಿಗೂ. ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಇದು ನನಗೆ ಇಂಪ್ರೆಸ್ ಮಾಡ್ತು. ಆಮೇಲೆ ನೀವೆಲ್ಲ ಕೇಳ್ತಿರಲ್ಲ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಕೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಇನ್ನೊಂದು ಚಲನಚಿತ್ರದಲ್ಲಿ, ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ
ಚಾಟಿ ಕಣೋ ಈ ಬಾಳು ಸುಂದರ ನಗರಿ ಇದರ ಮೇಟಿ ಕಣೋ ನಿಂತಾಗ ಬುಗುರಿಯ ಆಟ ಎಲ್ಲಾರು ಮುಂದೆ ಓಟ ಕಾಲ ಕ್ಷಣಿಕ ಕಣೋ ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲ ಕ್ಷಣಿಕ ಕಣೋ. ಯಾವಾಗ ನಾವು ಈ ರೀತಿ ನೋಡ್ತಾ ಇರ್ತೀವಿ ಆಗ ನಮಗೆ ನಗು ನಗುತ್ತಾ ನಲಿ ನಲಿ ಹಾಡಾಗ್ಲಿ ಒಲವೇ ಜೀವನ ಸಾಕ್ಷಾತ್ಕಾರವಾಗ್ಲಿ ನೆನಪಾಗ್ತದೆ. ಮಲಗೇ ಇದ್ದರೆ ಸಾವು, ಕುಳಿತೇ ಇದ್ದರೆ ರೋಗ, ನಿಂತೇ ಇದ್ದರೆ ಶಿಕ್ಷೆ, ನಡೆಯುತ್ತಿದ್ದರೆ ಬದುಕು. ಈ ಎಲ್ಲ ನನ್ನ ವಿಚಾರಗಳು ಲೈಫು ನಮ್ದೇನೆ ಕೃತಿಯ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಈಗಲೇ ಕಾಮೆಂಟ್ ಮಾಡಿ. ಯಾವ ತರ ಹ್ಮ್ ಓಕೆ. ಸೊ ಒಟ್ಟಾರೆ ಇದುವರೆಗೆ ನಿಮ್ಗೇನು ಫೀಲಿಂಗ್ ಹೆಂಗ್ ಬಂತು, ಹೇಗಾಯ್ತು? ನಮ್ಮಲ್ಲಿ ಇನ್ನರ್ ಎಬಿಲಿಟಿ ಏನಿರುತ್ತೆ ಸರ್, ಅದು ಔಟ್ಪುಟ್ ಮಾಡ್ಕೊಳಕ್ಕೆ ಯೂಸ್ಫುಲ್ ಆಗುತ್ತೆ ಸರ್ ಚೆನ್ನಾಗಿ. ಓಕೆ ಓಕೆ, ಥ್ಯಾಂಕ್ ಯು. ವಿಕಾಸ್? ಸರ್ ನಮಸ್ಕಾರಗಳು ಸರ್. ಖಂಡಿತವಾಗಿ ಸರ್, ನೀವು ಹೇಳ್ತಾ ಇದ್ರಿ ಇವತ್ತು ಲೈಫ್ ನಮ್ಮದೇ, ನಮ್ಮ ಜೀವನದ ಬದುಕು ಯಾವ ರೀತಿ ಹೋಗ್ತಾ ಇದೆ, ನಾವು ಯಾವ ರೀತಿ ಕಳಿಬೇಕು ಅಂದ್ರೆ ವಿಸ್ತಾರವಾಗಿ ಒಂದು 15 ನಿಮಿಷ ನಿಮ್ಮ ವಿಡಿಯೋ ಕೊಟ್ರಿ ಸರ್. ಎಲ್ಲ ವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದೀರಾ. ನಮ್ಮ ಲೈಫ್ನ ಯಾವ ರೀತಿ ಕಳೀತಾ ಇದೀವಿ, ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ದಿನನಿತ್ಯನ ದುಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅದನ್ನ ಪರಿಣಾಮಕಾರಿಯಾಗಿ ನಾವು ಯಾವ ರೀತಿ ನಮ್ಮ ಲೈಫ್ನ ಒಂದು ಹಂತಕ್ಕೆ ತಗೊಂಡೋಗ್ಬೇಕು, ಒಂದು ಗುರಿಗಳಿಗೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ನೀವು ಬಹಳ ವಿಚಾರವಾಗಿ ಇವತ್ತು ಹೇಳ್ಕೊಂಡು ಬರ್ತಾ ಇದ್ದೀರಿ ಸರ್. ಇವತ್ತಿನ ಆನ್ಲೈನ್ ಕ್ಲಾಸ್, ಅದು ತರಬೇತಿ ಮುಖಾಂತರ, ಅದು ನೀವು ವಿಶಿಷ್ಟವಾಗಿ ಇವತ್ತು ಫ್ರೀ ಕ್ಲಾಸ್ ನಡೆಸ್ತಾ ಇದ್ದೀರಾ ನಮ್ಗೆಲ್ಲರಿಗೂ. ನಿಮ್ಮ ತಾಯಿಯವರ ನಾಗಮ್ಮ ಫೌಂಡೇಶನ್ ವತಿ ಮುಖಾಂತರ ಒಂದು ಶಿಬಿರ ನಡೆಸ್ಬಿಟ್ಟು ಅದಕ್ಕೆ ನಮ್ಗೆ ಅವಕಾಶ ಕೊಡ್ತಾ ಇದ್ದೀರಾ. ನಾವೆಲ್ಲ ಕಲಿಕಾರ್ಥಿಗಳು ಖಂಡಿತವಾಗಿನೂ ಇದನ್ನ ಅವಕಾಶನ ಉಪಯೋಗಿಸ್ಕೊಂಡು ನಾವು ಮುಂದಿನ ದಿನದ ಮಟ್ಟದಲ್ಲಿ ನಮಗೆ ನೀವು ಲೈಫನ್ನ ನಂದೇನೆ ಅನ್ನೋದನ್ನ, ನಮ್ಮ ಲೈಫ್ನ ನಾವು ಯಾವ ರೀತಿ ರೂಪಣೆ ಮಾಡಲಿಕ್ಕೆ ಖಂಡಿತವಾಗಿ ಅವಕಾಶ ಆಗುತ್ತದೆ ಅಂತ ಹೇಳ್ತೀನಿ ಸರ್. ವೆರಿ ಗುಡ್. ಎಸ್, ರಮೇಶ್ ಆದಿಮನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಎಲ್ಲರೂ ತಮ್ಮ ಕಾರ್ಯಕ್ಷೇತ್ರದೊಳಗ ವ್ಯವಸ್ಥಿತವಾಗಿ ಮಾಡ್ಕೊಂತ ಇದ್ರೂನು ಒಂದು ಶಾಸ್ತ್ರ ಐತಲ್ಲ ಸರ್, ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ರು ಗುರು ಇರಬೇಕು ಅನ್ನೋ ನಿಟ್ಟಿನೊಳಗ ನಾವು ಲಾಸ್ಟ್ ಟೈಮ್ ನಾನು ಓಲ್ಡ್ ಸ್ಟೂಡೆಂಟ್ ಇರೋದ್ರಿಂದ ಒಂದ್ 3 ದಿನದ ಕ್ಯಾಂಪಿಗೆ ಬಂದಾಗ ಸರ್ ನನಗದು ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ, ನಾವು ಮೊದಲ ಏನೋ ಒಂದು ವಿಚಾರವನ್ನು ಪ್ರಸ್ತುತ ಪಡಿಸ್ಬೇಕಂದ್ರ ಬಹಳ ಮೀನಮೇಷ ಮಾಡ್ತಿದ್ದೆ, ಅಥವಾ ಅದನ್ನ ಯಾವ ತರ ಹೇಳ್ಬೇಕು, ಒಂದ್ ವ್ಯವಸ್ಥಿತವಾಗಿ ಅದನ್ನ ಹೆಂಗ ಎಲ್ಲರಿಗೂ ತಲುಪುವಂಗ ಆ ವಿಷಯನ ಹೆಂಗ ಸಮರ್ಥನೆ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೇನು ಪರ್ಟಿಕ್ಯುಲರ್ ನನಗ ಮತ್ತೆ ಇನ್ನೂ ನನ್ ಜೋಡಿ ಬಂದ್ ಸ್ನೇಹಿತರಿಗೂ ಆ ಐಡಿಯಾ ಇರ್ಲಿಲ್ಲ. ನೋಡ್ಲಾಗಿ ನನಗೂ ಅದ ಪ್ರಾಬ್ಲಮ್ ಕಾಡ್ತಾ ಇತ್ತು. ಈಗ ನಾನು ಅವಾಗ ಒಂದ್ಸಲ 3 ದಿನದ ಕ್ಯಾಂಪಿಗೆ ಬಂದ್ ಹೋಗಿಂದ ಯಾವ್ದೋ ಒಂದ್ ವಿಷಯ ಕೊಟ್ರು ಈಗ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ಎಂಡ್ ಮಾಡ್ಬೇಕು, ಮತ್ತ ನಮ್ಮ ಜೀವನದೊಳಗ ನಾವು ಹೆಂಗ್ ಇನ್ನೂ ವ್ಯವಸ್ಥಿತವಾಗಿ ಬದುಕನ್ನ ಕಟ್ಕೋಬೇಕು, ಇದ್ದಿದ್ರೊಳಗ ಹೆಂಗ್ ಸಂತೃಪ್ತಿ ಜೀವನ ನಡೆಸ್ಬೇಕು ಅನ್ನೋದನ್ನ ಸರ್ ನಿಮ್ಮ ಕ್ಲಾಸ್ ನಿಂದ ನಾನು ಕಲ್ಕೊಂಡಿನಿ ಅನ್ನಕ್ ಬಹಳ ಹೆಮ್ಮೆ ಅನ್ಸಿತ್ತು ಸರ್. ಓಕೆ ಸ್ನೇಹಿತರೆ, ನಿಮ್ಗೆ ಮಾಹಿತಿಗೆ ಅವರು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಈಗ 1 ವರ್ಷ ಬಿಟ್ಟೆ ನಾವು 3 days ಕ್ಯಾಂಪ್ ಮಾಡ್ತಾ ಇರೋದು. ಜುಲೈ 17, 18, 19 ಶುಕ್ರವಾರ, ಶನಿವಾರ, ಭಾನುವಾರ ಬರ್ತದೆ. 9341259267ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೀರಿ. ರಮೇಶ್, 3 days ಕ್ಯಾಂಪ್ ಅಟೆಂಡ್ ಮಾಡಿದ್ರೆ ಏನು ಹೊಸ್ದಾಗಿ ಬಂದವರಿಗೆ ಲಾಭ ಸಿಗ್ತದೆ? ಸರ್ ನಾನು ಅದನ್ನ ಹೇಳಕ್ ಹೊಂಟಿದ್ದೀನಿ ಸರ್. ಈಗ ಯಾರ್ಯಾರು ಶಿಬಿರಾರ್ಥಿಗಳು ಇದ್ರೊಳಗೆ ಜಾಯ್ನ್ ಆಗಿರಿ, ಇಷ್ಟಕ್ಕೆ ನಿಲ್ಲಿಸ್ಬೇಡ್ರಿ. ಇದನ್ನ 3 ದಿನದ ಕ್ಯಾಂಪ್ ಏನಾರ ನೀವು ಅಟೆಂಡ್ ಮಾಡಿದ್ದ ಕರೆ ಆತಂದ್ರ ಇವತ್ತ ಕಲಿಕೆ ಅನ್ನೋದು ಇದು ನಿರಂತರ ಹೋಗಿರ್ತಕ್ಕಂಥ ಒಂದು ಪ್ರೊಸೆಸ್. ಇದು ಇದ್ರೊಳಗ ಇಷ್ಟ ಶಿಕ್ಷಣ ಆಗಿರ್ಬೇಕು, ಇಂಗ್ಲಿಷ ಬರ್ತಿರ್ಬೇಕು, ಹಿಂದಿನ ಬರ್ತಿರ್ಬೇಕು ಅಂತ ಏನಿಲ್ಲ. ಯಾವ ಭಾಷೆ ಬರುತ್ತೆ ಆ ಭಾಷೆ ಒಳಗೆ ಪರಿಣಿತಿಯನ್ನು ಪಡಿಬಹುದು ಆ 3 ದಿನದ ಕ್ಯಾಂಪ್ ಅಟೆಂಡ್ ಮಾಡಿದ್ರ ಅಂತೇಳಿ ನನಗೆ ಅಲ್ಲಿ ಖಾತ್ರಿ ಆಗಿದೆ ಸರ್. ನನ್ಗೆ ವೆರಿ ಗುಡ್, ವೆರಿ ಗುಡ್. ಸುದರ್ಶನ್ ಸರ್, ಇವತ್ತಿಂದ ಇದ್ರಲ್ಲಿ ಯಾರು ಸಾವಿನ ದವಡೆಯಲ್ಲಿದ್ದಾರೆ, ಅವರು ಏನೇನ್ ಹೇಳಿದ್ರು ಅನ್ನೋದನ್ನ ಹೇಳ್ತಾ ಇದ್ರಲ್ಲ, ಹೌದು, ನಾವು ಕೂಡ ಆ ಏಜ್ ತಲುಪೋ ಅಷ್ಟೊತ್ತಿಗೆ ನಾವು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಬೆಟರ್ ಇವಾಗ್ಲೇ ನಾವು ಅರ್ಥ ಮಾಡ್ಕೊಬಿಟ್ವಿ ಅಂದ್ರೆ ಅದ್ ಯಾವ್ದು ಆ ರೀತಿ ರಿಗ್ರೆಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಸರ್. ಸಿಕ್ಕಾಬಿಡ ಸಖತ್ತಾಗಿ ಹೇಳಿದ್ರಿ ನೀವು. ಶರಣ ಬಸಪ್ಪರೇ, ನ್ಯೂ ಡೆಲ್ಲಿಯಿಂದ ಈ ಶರಣ ಬಸಪ್ಪರು ಏನ್ ಹೇಳ್ತಾರೆ ಕೇಳೋಣ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್. ಎಲ್ಲ ತಿಳಿಯುವ ಹಾಗೆ ತುಂಬಾ ಹೇಳ್ಕೊಡ್ತಾ ಇದ್ದಾರೆ.
ಓಕೆ ಯಾಕಂದ್ರೆ ವಿಡಿಯೋ ಮಾಡಲು ಬರುತ್ತೆ ಆಗಿಲ್ಲ ಸರ್, ಯಾಕಂದ್ರೆ ಕಂಪನಿಯಲ್ಲಿ ಇವತ್ತು ವರ್ಕಿಂಗ್ ಇರೋ ಸಲುವಾಗಿ ಆಯ್ತು. ಓಕೆ ಥ್ಯಾಂಕ್ ತುಂಬಾ ಯು ಅಚ್ಚುಕಟ್ಟಾಗಿ ಥ್ಯಾಂಕ್ ಯು ಶರಣ್ ಬಸಪ್ಪ ಅವರೇ. ಸ್ನೇಹಿತರೆ, ಲೈಫು ನಮ್ದೇನೆ. ನಮ್ದನ್ನ ಯಾವಾಗ ಆಗುತ್ತೆ ಅಂದರೆ ನಾವು ಹೆಚ್ಚು ಕಲಿತಾಗ, ನಾವು ಬದುಕನ್ನು ಅರ್ಥ ಮಾಡ್ಕೊಂಡಾಗ, ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕಂಡ್ಕೊಂಡಾಗ. ಕೆಲವ್ರು ಗೊತ್ತಿಲ್ದಲೇ ಮಾಡ್ತಾನೆ ಇರ್ತಾರೆ, ಓಡ್ತಾನೆ ಇರ್ತಾರೆ. ಆದರೆ ನಾವು ಯಾಕೆ ಓಡ್ತಾ ಇದ್ದೀವಿ? ಇನ್ನು ಕೆಲವರು ದುಡಿತಾ ಇದ್ದೀವಿ, ಅದ್ರ ಜೀವನನೇ ಮರ್ತು ಬಿಟ್ಟಿರೋದನ್ನ ನೋಡ್ತೀನಿ ನಾನು. ಅದಕ್ಕೆ ಅಟ್ಲೀಸ್ಟ್ ನಾನು ಜೀವನ ಮಾಡಕ್ ದುಡಿತಾ ಇದ್ದೀನಿ ಅನ್ನೋದಾರ ಅರ್ಥ ಮಾಡ್ಕೊಳ್ಳೋಣ. ದುಡಿಯೋದೇ ಜೀವನ ಅಲ್ಲ. ಆದರೆ ಬದುಕಿನಲ್ಲಿ ಎಲ್ಲ ಅಂಶಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಅರಿಬೇಕು. ನನ್ನ ಬದುಕಿದು, ನನ್ನನ್ನು ನಾನು ಫಸ್ಟ್ ನೋಡ್ಕೋಬೇಕು ಅಂತ ಹೇಳಬೇಕು. ವಿಮಾನದಲ್ಲಿ ಹೇಳ್ತಾರೆ, ಏರ್ ಹೋಸ್ಟೆಸ್ ಅನೌನ್ಸ್ ಮಾಡ್ತಾರೆ, ನೀವೇನಾದರೂ ಆಕ್ಸಿಜನ್ದು ಮಾಸ್ಕ್ ಹಾಕೋಬೇಕಾದ್ರೆ ಫಸ್ಟ್ ತೆಗೆದು ನೀವು ಹಾಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಂತ. ಅಂದರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿದ್ರೇನೆ ನಾವು ಸುತ್ತ ಕುಟುಂಬದವ್ರನ್ನೂ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯತೆ ಇದೆ. ಏನಂತೀರಿ? ನೀವು ಫಸ್ಟ್ ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿ, ಹಾಗಂತ ಅಂದ್ಬಿಟ್ಟು ಬೇರೆಯವ್ರು ನೋಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮನ್ನು ನೀವು ನೋಡೋದು ಕಲ್ತ್ರೆ ಬೇರೆಯವ್ರನ್ನ ನೋಡ್ಕೊಳ್ತೀರಿ ಅನ್ನೋ ನಂಬಿಕೆ ನಮ್ಮದು. ಕಾಮೆಂಟ್ ಮಾಡಿ ಏನನ್ನಿಸ್ತು ಅಂತ.